ಹಾಯ್ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸೆಲ್ನ ಇನ್ನೊಂದು ಅದ್ಭುತವಾದ ಫಾರ್ಮುಲಾ ಬಗ್ಗೆ ತಿಳಿದುಕೊಳ್ಳೋಣ. ಅದುವೇ ಟ್ರಾನ್ಸ್ಪೋಸ್ ಫಾರ್ಮುಲಾ. ಓಕೆ, ಈ ಫಾರ್ಮುಲಾ ಎತ್ತಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಈಗ ವರ್ಟಿಕಲ್ ಇರುವಂಥ ಒಂದು ಡೇಟಾನ ನಾವೀಗ ಹಾರ್ಜೆಂಟಲ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಈ ಫಾರ್ಮುಲಾ ನಾವು ಯೂಸ್ ಮಾಡ್ಬೋದು. ಹಾಗೆ ಹಾರ್ಜೆಂಟಲ್ ಡೇಟಾ ನಾವು ವರ್ಟಿಕಲ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ನಾವು ಈ ಡೇಟಾ ಯೂಸ್ ಮಾಡಿಕೊಂಡು ನಾವು ಡೇಟಾನ ಟ್ರಾನ್ಸ್ಫಾರ್ಮ್ ಚೇಂಜ್ ಮಾಡ್ಬೋದು. ಹೇಗೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲೊಂದು ಡೇಟಾ ಶೀಟ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ಡೇಟಾ ಶೀಟಲ್ಲಿ ಸೇಲ್ಸ್ ಡೇಟಾ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಕ್ವಾಂಟಿಟಿ ಸೇಲ್ ಆಗಿದೆ ಅಂತ. ಈಸ್ಟಲ್ಲಿ ಜನವರಿಯಲ್ಲಿ 12,000, ಫೆಬ್ರವರಿಲಿ 50,000 ಆ್ಯಂಡ್ ಮಾರ್ಚಲ್ಲಿ 25,000. ವೆಸ್ಟ್, ನಾರ್ತ್, ಈಸ್ಟ್ ಈಗ ಈ ರೀತಿ ಇದೆ. ನಮಗೆ ಇಲ್ಲಿ ಸೇಲ್ಸ್ ಡೇಟಾ ಏನಿದೆ ವರ್ಟಿಕಲ್ ಆಗಿದೆ. ಇದು ನಮಗೆ ಹಾರ್ಜೆಂಟಲ್ ಅಲ್ಲಿ ಬೇಕು, ಮತ್ತು ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ಮಂತ್ ಡೇಟಾ ನಮಗೆ ವರ್ಟಿಕಲ್ ಅಲ್ಲಿ ಬೇಕು. ಅದನ್ನ ಹೇಗೆ ಮಾಡೋದು ಅಂದರೆ, ಜಸ್ಟ್ ಇಲ್ಲಿ ಈಕ್ವಲ್ ಯೂಸ್ ಟ್ರಾನ್ಸ್ಪೋಸ್ ಫಾರ್ಮುಲಾ, ಸೆಲೆಕ್ಟ್ ದ ರೇಂಜ್, ಓಕೆ, ಅರೇ, ಸೆಲೆಕ್ಟ್ ದ ಅರೇ, ದೆನ್ ಎಂಟರ್. ಜಸ್ಟ್ ನಾನು ಇಲ್ಲಿ ಎನ್ಲಾರ್ಜ್ ಮಾಡ್ತಾ ಇದ್ದೀನಿ. ನಾವು ಇಲ್ಲಿ ಮಿಡಲ್ ಡೇಟಾ ಮಾಡೋಣ. ಟೆಕ್ಸ್ಟ್ನ ಅರೇಂಜ್ ಮಾಡೋಣ. ಇಲ್ಲ, ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ. ಗ್ರೀನ್ ಅಲ್ಲಿ ಬಂತು. ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಸೇಲ್ಸ್ ಡೇಟಾ ಹಾರ್ಜೆಂಟಲ್ ಇರೋದು ವರ್ಟಿಕಲ್ ಆಗಿ ಕನ್ವರ್ಟ್ ಆಯಿತು, ಮತ್ತೆ ಮಂತ್ಸ್ ಡೇಟಾ ವರ್ಟಿಕಲ್ ಅಲ್ಲಿ ಇರೋದು ಹಾರ್ಜೆಂಟಲ್ ಆಗಿ ನಮಗೆ ಏನಾಯ್ತು, ಮಂತ್ ಡೇಟಾ ವರ್ಟಿಕಲ್ ಆಗಿ ಕನ್ವರ್ಟ್ ಆಯಿತು. ಸೇಲ್ಸ್ ಡೇಟಾ ನಮಗೆ ಹಾರ್ಜೆಂಟಲ್ ಆಗಿ ಕನ್ವರ್ಟ್ ಆಯಿತು. ಹಾಗೆ ಇದನ್ನು ನಾವು ಈಗ ವರ್ಟಿಕಲ್ ಆಗಿ ಹೇಗೆ ಇದು ಮಾಡೋದು ಅಂತ ಇಲ್ಲಿ ನೋಡೋಣ. ಈಕ್ವಲ್ ಟ್ರಾನ್ಸ್ಪೋಸ್ ಫಾರ್ಮುಲಾ. just select the range, bracket close, select the range, close, enter. ನಿಮಗೆ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ನೋಡಿ, ಸೇಲ್ಸ್ ಡೇಟಾ ಅಂದರೆ ಇದೇನಿದೆ, ಸೇಲ್ಸ್ ಡೇಟಾ ನಮಗೆ ಇಲ್ಲಿ ಹಾರ್ಜೆಂಟಲ್ ಆಗಿದೆ. ಅದು ನಮ್ಗೆ ಇಲ್ಲಿ ಏನಾಯಿತು, ವರ್ಟಿಕಲ್ ಆಗಿ ಕನ್ವರ್ಟ್ ಆಯಿತು. ಮಂತ್ ಡೇಟಾ ಜನವರಿ, ಫೆಬ್ರವರಿ, ಮಾರ್ಚ್ ಇದು ನಮಗೆ ಇಲ್ಲಿ ವರ್ಟಿಕಲ್ ಆಗಿದೆ. ನಮ್ಗೆ ಇಲ್ಲಿ ಏನಾಯಿತು, ಇಲ್ಲಿ ಹಾರ್ಜೆಂಟಲ್ ಆಗಿ ಕನ್ವರ್ಟ್ ಆಯಿತು. ಈ ರೀತಿ ನಮಗೆ ಈ ಟ್ರಾನ್ಸ್ಪೋಸ್ ಫಾರ್ಮುಲಾ ಯೂಸ್ ಆಗುತ್ತೆ. ಅಂದರೆ ಈಸಿ ಟು ಟ್ರಾನ್ಸ್ಫರ್ ದ ಡೇಟಾ ಫ್ರಮ್ ವರ್ಟಿಕಲ್ ಟು ಹಾರ್ಜೆಂಟಲ್ ಆ್ಯಂಡ್ ಆಲ್ಸೋ ಹಾರ್ಜೆಂಟಲ್ ಟು ವರ್ಟಿಕಲ್. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇಲ್ಲಿಂದ ನಿಮ್ಗೆ ಇಲ್ಲಿ ಏನೋ ಡೇಟಾ ಮಾತ್ರ ಚೇಂಜ್ ಆಗಲ್ಲ. ನೋಡಿ, ಜನವರಿ 12,000 ಇದೆ ಈಸ್ಟ್ ಪಾಯಿಂಟಲ್ಲಿ, ಹಾಗೆ ವೆಸ್ಟ್ ಪಾಯಿಂಟಲ್ಲಿ 34,000 ಇದೆ. ನಾರ್ತಲ್ಲಿ ಎಷ್ಟಿದೆ, 5,000 ಇದೆ. ಹಾಗೆ ಈಸ್ಟಲ್ಲಿ 75,000 ಇದೆ. ಇದರ ರಿಸಲ್ಟ್ ನಿಮಗೆ ಇಲ್ಲಿ ವರ್ಟಿಕಲ್ ಆಗಿ ಜನವರಿ ಮಂತಲ್ಲಿ ಈಸ್ಟಲ್ಲಿ 12,000, ವೆಸ್ಟಲ್ಲಿ 34,000 ಆ್ಯಂಡ್ ನಾರ್ತಲ್ಲಿ 5,000 ಆ್ಯಂಡ್ ಈಸ್ಟಲ್ಲಿ 75,000. ಇಲ್ಲಿ ನಿಮ್ದು ಯಾವುದೇ ಥರ ಡೇಟಾ ಚೇಂಜ್ ಆಗಲ್ಲ. ಜಸ್ಟ್ ಏನಂದರೆ ವರ್ಟಿಕಲಲ್ಲಿ ಇರುವಂಥ ರಿಸಲ್ಟು ಹಾರ್ಜೆಂಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಹಾರ್ಜೆಂಟಲ್ ಇರುವಂಥ ಡೇಟಾ ಇಟ್ಸ್ ಕನ್ವರ್ಟ್ ಆಸ್ ಎ ವರ್ಟಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.